ಓಂ ಶ್ರೀ ಗುರುಭ್ಯೋ ನಮಃ. ಈ ಭೂಮಿಯ ಸಮಸ್ತ ಸನಾತನ ಧರ್ಮದ ಮಾನವರಿಗೆ ಭಕ್ತಿ ಮತ್ತು ಜ್ಞಾನ ಭಂಡಾರ ವಾಹಿನಿಯ ಇಂದಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಗಣಪತಿಯು ನಮ್ಮ ಅಡಚಣೆಗಳನ್ನು ಹೋಗಲಾಡಿಸುವ ದೇವರು. ಆದರೆ ನೀವು ಅವನ ಜನ್ಮದ ಪೌರಾಣಿಕ ಕಥೆಯನ್ನು ಕೇಳಿದ್ದೀರಾ? ಏಕೆ ಶಿವನು ಬಾಲಗಣಪತಿಯ ತಲೆಯನ್ನು ಕತ್ತರಿಸಿದನು? ಏಕೆ ಅವನಿಗೆ ಆನೆಯ ತಲೆಯನ್ನು ಇಡಲಾಯಿತು? ಈ ದಿವ್ಯ ಕಥೆಯನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಈ ಅದ್ಭುತವಾದ ಕಥೆಯನ್ನು ಕೊನೆಯ ತನಕ ನೋಡಿ ಮತ್ತು ಜೈ ಬಾಲಗಣಪತಿ ಎಂದು ಕಮೆಂಟ್ ಮಾಡಿ. ಒಮ್ಮೆ ಪಾರ್ವತೀ ದೇವಿಯು ಕೈಲಾಸ ಪರ್ವತದಲ್ಲಿ ಶ್ರೀಮಂತರ ಸ್ತ್ರೀಯರೊಂದಿಗೆ ಅಭ್ಯಾಸ ಮತ್ತು ತಪಸ್ಸಿನಲ್ಲಿ ನಿರತರಾಗಿದ್ದರು. ಶಿವನು ಸದಾ ತಪಸ್ಸಿನಲ್ಲಿ ತೊಡಗಿದ್ದರಿಂದ ಪಾರ್ವತಿಗೆ ಒಬ್ಬ ಮಗುವಿನ ಸಾನ್ನಿಧ್ಯ ಬೇಕೆಂದು ಆಶಯ ಹುಟ್ಟಿತು. ಒಂದು ದಿನ ಪಾರ್ವತೀ ದೇವಿಯು ಗಂಗೆಯ ಜಲದಲ್ಲಿ ಸ್ನಾನ ಮಾಡುತ್ತಿದ್ದಾಗ ತನ್ನ ಶರೀರದ ಮೇಲಿನ ಉಣಿದ ಚರ್ಮದ ಗಣವನ್ನು ತೆಗೆದು ಅದರೊಂದಿಗೆ ಒಂದು ಪುಟ್ಟ ಬಾಲಕನನ್ನು ನಿರ್ಮಿಸಿದಳು. ಆ ಮಗುವನ್ನು ಅವಳ ಶಕ್ತಿಯಿಂದ ಜೀವಂತಗೊಳಿಸಿದಳು ಮತ್ತು ಬಾಲಗಣಪತಿ ಎಂದು ಕರೆಯಲಾಯಿತು. ಪಾರ್ವತಿಯು ತನ್ನ ಮಗನನ್ನು ಮಹಾಶಕ್ತಿಯೊಂದಿಗೆ ಆಶೀರ್ವದಿಸಿ, ನೀನು ನನ್ನ ಮನೆಗೆ ರಕ್ಷಕ ಎಂದು ಹೇಳಿದಳು. ಬಾಲಗಣಪತಿಯು ಪರಾಕ್ರಮ, ಜ್ಞಾನ ಮತ್ತು ಶಕ್ತಿಯುಳ್ಳ ಪುಟ್ಟ ಯೋಧನಾಗಿದ್ದನು. ಒಂದು ದಿನ ಪಾರ್ವತಿಯು ಸ್ನಾನಕ್ಕೆ ತೆರಳುವ ಮುನ್ನ ಬಾಲಗಣಪತಿಗೆ ಯಾರಿಗೂ ಒಳಗಡೆಗೆ ಪ್ರವೇಶವನ್ನು ಅನುಮತಿಸಬೇಡ ಎಂದು ಹೇಳಿದಳು. ಬಾಲಗಣಪತಿಯು ನಿಷ್ಠೆಯಿಂದ ತಾಯಿಯ ಆಜ್ಞೆಯನ್ನು ಪಾಲಿಸುತ್ತಿದ್ದನು. ಆಗ ಶಿವನು ಕೈಲಾಸಕ್ಕೆ ಬರಲು ಪಾರ್ವತಿಯು ಸ್ನಾನಗೃಹದಲ್ಲಿ ಇದ್ದ ಕಾರಣ ಬಾಲಗಣಪತಿಯು ಶಿವನನ್ನು ಒಳಬರಲು ನಿರಾಕರಿಸಿದನು. ಶಿವನು ಈ ಪುಟ್ಟ ಬಾಲಕನ ಧೈರ್ಯವನ್ನು ನೋಡಿ ಆಶ್ಚರ್ಯಗೊಂಡನು. ಆದರೆ ಬಾಲಗಣಪತಿಯು ತನ್ನ ಮಾತಿನಲ್ಲಿ ಅಡ್ಡಿ ತರಲಿಲ್ಲ. ಆತ ಶಕ್ತಿಯಿಂದ ತ್ರಿಶೂಲವನ್ನು ಹಿಡಿದು ಶಿವನನ್ನು ಎದುರಿಸಿದನು. ಇದು ಮಹಾದೇವನನ್ನು ಕೋಪಗೊಳ್ಳುವಂತೆ ಮಾಡಿತು ಮತ್ತು ಶಿವನು ಆ ಕೋಪದಲ್ಲಿ ಬಾಲಗಣಪತಿಯ ತಲೆಯನ್ನು ತೆಗೆದನು. ಪಾರ್ವತೀ ದೇವಿಯು ಈ ದೃಶ್ಯವನ್ನು ನೋಡಿ ಅತಿಯಾದ ದುಃಖದಿಂದ ಶಾಪ ಹಾಕಲು ಮುಂದಾದಳು. ನೀನು ನನ್ನ ಮಗನನ್ನು ಕೊಂದೆ. ಈ ಲೋಕದಲ್ಲಿ ತಾಯಿ ಮಕ್ಕಳ ಪ್ರೀತಿ ನಾಶವಾಗುತ್ತದೆ ಎಂದಳು. ದೇವತೆಗಳು ಪಾರ್ವತಿಯನ್ನು ಸಮಾಧಾನಪಡಿಸಿ ಶಿವನನ್ನು ಮರುಚಿಂತನೆ ಮಾಡಲು ಒತ್ತಾಯಿಸಿದರು. ಆಗ ಶಿವನು ಪಾರ್ವತಿಯನ್ನು ಶಾಂತಗೊಳಿಸಿ ಮತ್ತು ಬಾಲಗಣಪತಿಯನ್ನು ಪುನರ್ಜೀವಂತಗೊಳಿಸಲು ಒಂದು ಉಪಾಯವನ್ನು ಕಂಡುಹಿಡಿದನು. ಆಗ ಶಿವನು ನಂದಿಗೆ, ವಿಷ್ಣುವಿಗೆ ಮತ್ತು ಬ್ರಹ್ಮನಿಗೆ ಆದೇಶವನ್ನು ನೀಡಿದನು. ಹೋಗಿ ಯಾರಾದರೂ ಜೀವನವನ್ನು ತ್ಯಜಿಸಿರುವ ಪ್ರಾಣಿಯ ತಲೆಯನ್ನು ತಂದುಕೊಡಿ, ಆದರೆ ಅದು ಉತ್ತರಾಭಿಮುಖದಲ್ಲಿ ಇರಬೇಕು. ನಂದಿ ಮತ್ತು ದೇವತೆಗಳು ಹುಡುಕಾಟಕ್ಕೆ ಹೊರಟರು. ಅವರು ಕಾಡಿನಲ್ಲಿ ಒಬ್ಬನೇ ಒಬ್ಬನು ಸಾವಿಗೀಡಾದ ಒಂದು ದೊಡ್ಡ ಆನೆಯನ್ನು ಕಂಡರು ಮತ್ತು ಅದರ ತಲೆಯನ್ನು ತೆಗೆದುಕೊಂಡು ಶಿವನ ಬಳಿಗೆ ಬಂದರು. ಶಿವನು ಆ ಆನೆಯ ತಲೆಯನ್ನು ಬಾಲಗಣಪತಿಯ ದೇಹಕ್ಕೆ ಶಕ್ತಿಯಿಂದ ಜೋಡಿಸಿದನು. ಈ ಅದ್ಭುತ ಘಟನೆಯ ನಂತರ ಬಾಲಗಣಪತಿ ಹೊಸ ರೂಪದಲ್ಲಿ ಪುನರ್ಜನ್ಮವನ್ನು ಪಡೆದನು. ಈಗ ಅವನಿಗೆ ಆನೆಯ ತಲೆ, ದೊಡ್ಡ ಕಿವಿಗಳು ಮತ್ತು ಜ್ಞಾನದಿಂದ ತುಂಬಿದ ಮುಖವಿತ್ತು. ಪಾರ್ವತೀ ದೇವಿಯು ಸಂತೋಷಗೊಂಡು ಮಗನನ್ನು ಬಳಿ ಕರೆದು ಆಶೀರ್ವಾದವನ್ನು ನೀಡಿದಳು. ಶಿವನು ಗಣಪತಿಯನ್ನು ಹೊಸ ಶಕ್ತಿಯೊಂದಿಗೆ ಪೂಜಿಸಲು ಆದೇಶವನ್ನು ನೀಡಿದನು. ಗಣಪತಿ, ನೀನು ಎಲ್ಲ ಗಣಗಳಿಗೂ ನಾಯಕ. ಭೂಮಿಯ ಎಲ್ಲ ದೇವತೆಗಳು ಮೊದಲು ನಿನ್ನನ್ನೇ ಪೂಜಿಸಬೇಕು ಎಂದು ಹೇಳಿದನು. ಇದೇ ಸಮಯದಲ್ಲಿ ಗಣಪತಿಯ ಮೊದಲ ಪೂಜೆ ಪಡೆಯುವ ಮಹಾದೇವರಾಗಿ ಪ್ರಸಿದ್ಧನಾದನು. ಈ ಕಥೆಯು ನಮಗೆ ಸ್ಪಷ್ಟವಾದ ಜೀವನ ಪಾಠವನ್ನು ನೀಡುತ್ತದೆ. ಆಜ್ಞಾಪಾಲನೆ, ಶ್ರದ್ಧೆ ಮತ್ತು ತಂದೆ ತಾಯಿಯ ಮಾತನ್ನು ಪಾಲಿಸುವ ಮಹತ್ವ. ನೀವು ಈ ಕಥೆಯನ್ನು ಇಷ್ಟಪಟ್ಟರೆ ಕಮೆಂಟ್ನಲ್ಲಿ ಜೈ ಬಾಲಗಣಪತಿ ಎಂದು ಬರೆಯಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು.